ಅರೆ, ಇವರ್ಯಾರು ಮಾರ್ರೆ? ಅತ್ತ ಆಟೋ ಚಾಲಕನಾಗಿದ್ರೆ ಇತ್ತ ಟ್ರಾಫಿಕ್ ಪೊಲೀಸ್ ಆಗಿಯೂ ಕೆಲಸ ಮಾಡ್ತಿದ್ದಾರಲ್ವಾ? ಅಸಲಿಗೆ ಇವರ ದುಡಿಮೆ ಏನು ಅಂತೀರಾ? ಅದಕ್ಕೆ ಉತ್ತರವೇ ಆಟೋ ಡ್ರೈವರ್ ಕಮ್ ಟ್ರಾಫಿಕ್ ಕಂಟ್ರೋಲರ್. ಹೌದು, ಮಂಗಳೂರಿನ ಈ ಆಟೋ ಚಾಲಕ ಟ್ರಾಫಿಕ್ ನಿಯಂತ್ರಣವನ್ನ ಸೇವೆಯಾಗಿ ಮಾಡಿಕೊಂಡು ಬಂದಿದ್ದಾರೆ. 1 ಪೈಸೆಯ ಪ್ರತಿಫಲವನ್ನು ಬಯಸದೆ ತಮ್ಮ ಸ್ವ ಇಚ್ಛೆಯಿಂದ ಸಂಚಾರ ನಿಯಂತ್ರಿಸಿ ಜನರ ಸುಲಭ ಓಡಾಟಕ್ಕೆ ಅನುವು ಮಾಡಿಕೊಡುತ್ತಾ ಬಂದಿದ್ದಾರೆ. ಅಂದ ಹಾಗೆ ಇವರು ಮಂಗಳೂರು ನಗರದ ಆಟೋ ಚಾಲಕ ರಮೇಶ್ ಅಂತ. ಎಲ್ಲರೂ ಟ್ರಾಫಿಕ್ ದಟ್ಟಣೆ ಇರುವಾಗ ಧಾವಂತರಿಂದ ಆಟೋ ಓಡಿಸಿದ್ರೆ ಇವರು ಮಾತ್ರ ಆಟೋವನ್ನ ಬದಿಗೆ ಹಾಕಿ ವಾಹನ ಸಂಚಾರ ಸುಗಮವಾಗಿ ಆಗಲು ಟ್ರಾಫಿಕ್ ನಿಯಂತ್ರಿಸುತ್ತಾರೆ. 8 ವರ್ಷಗಳ ಹಿಂದೆ ವಾಹನ ದಟ್ಟಣೆಯಿಂದ ರಸ್ತೆ ದಾಟಲು ಪರದಾಡುತ್ತಿದ್ದ ವಿದ್ಯಾರ್ಥಿಗಳನ್ನ ಕಂಡು ಮರುಗಿದ ರಮೇಶ್ ಇಂದಿಗೂ ನಗರದಲ್ಲಿ ಶಾಲಾ ಕಾಲೇಜುಗಳ ತರಗತಿಗಳು ಬಿಟ್ಟ ಸಂದರ್ಭದಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ನಿಯಂತ್ರಿಸುತ್ತಾರೆ. ಕಳೆದ 24 ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಆಟೋ ಓಡಿಸುತ್ತಿರುವ ರಮೇಶ್ ಸದಾ ನಗುಮೊಗದಿಂದಲೇ ಈ ಸೇವೆ ನೀಡುತ್ತಿದ್ದಾರೆ. ವಾಹನ ದಟ್ಟಣೆ ಇರುವ ಮಂಗಳೂರು ನಗರದ MG ರೋಡ್, ಕೋಡಿಯಾಲ್ಬೈಲ್, ಲಾಲ್ಬಾಗ್ ಪ್ರದೇಶದಲ್ಲಿ ಮಧ್ಯಾಹ್ನ ಮತ್ತು ಸಂಜೆಯ ಹೊತ್ತು ರಮೇಶ್ ವಾಹನ ದಟ್ಟಣೆ ನಿಯಂತ್ರಣ ಮಾಡುತ್ತಾರೆ. ಟ್ರಾಫಿಕ್ ಜಾಸ್ತಿ ಇರುವಾಗ ಒಬ್ಬರೇ ಪೊಲೀಸ್ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸಲು ಕಷ್ಟವಾಗುತ್ತದೆ. ಅಂತಹ ಸಮಯದಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಆಟೋ ಚಾಲಕ ರಮೇಶ್ ಅವರು ಜೊತೆಯಾಗುತ್ತಾರೆ. ನಾನು 24 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ಹಾಗೆ ಕೆಲವು ಟೈಮಲ್ಲಿ ಕೆಲವು ಕಡೆ ಸ್ವಲ್ಪ ಬ್ಯುಸಿ ಇದ್ದ ಟೈಮಲ್ಲಿ ಒಬ್ಬರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಪೊಲೀಸ್ನವರಿಗೆ ಕೆಲಸ ಮಾಡಲಿಕ್ಕೆ. ಹಾಗೆ ಮತ್ತು ನಮಗೆ ಪಾಂಡೇಶ್ವರ ಸ್ಟೇಷನ್ನಲ್ಲಿ ACP ಮೇಡಮ್ ಗೀತಾ ಕುಲಕರ್ಣಿ ಮೇಡಮ್ ಮತ್ತು ಇನ್ಸ್ಪೆಕ್ಟ್ರ್ ನಮ್ಮ ಟ್ರಾಫಿಕ್ ಇದೆ, ಅವರು ಹತ್ರ ಪರ್ಮಿಷನ್ ಇದೆ, ನಮಗೆ ತಗೊಂಡಿದ್ದೇವೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ನಾವು ಕೆಲಸ ಮಾಡೋದು ಸ್ಟೇಷನಲ್ಲಿ ಗೊತ್ತಿದೆ. ಹಾಗೆ ಬ್ಯುಸಿ ಇರೋ ಟೈಮಲ್ಲಿ ನಾವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಿ ಇರ್ತೇವೆ ಅಷ್ಟೇ. ಪೊಲೀಸ್ನವ್ರು ಇದ್ದಲ್ಲಿ ನಾವು ಕೆಲಸ ಮಾಡಲಿಕ್ಕೆ. ಆಟೋ ಚಾಲಕ ರಮೇಶ್ ಅವರ ನಿಸ್ವಾರ್ಥ ಸೇವೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಇವರ ಈ ಕೆಲಸಕ್ಕೆ ಭೇಷ್ ಎನ್ನುತ್ತಾ ಬಂದಿದ್ದಾರೆ.